ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಬಡ ರೈತ ಮತ್ತು ನಾಯಿ ಬೌದ್ಧ ಪ್ರೇರಣಾದಾಯಕ ಕತೆ. ಹೊಂದಿದ ಆಸ್ತಿಪಾಸ್ತಿಗಳಿಲ್ಲದ ಬಡ ರೈತನೊಬ್ಬ ತನ್ನ ಜಮೀನಿನಲ್ಲಿ ಕಷ್ಟಪಟ್ಟು ಕೆಲಸ ಮಾಡಿ ಬದುಕುತ್ತಿದ್ದ. ಜೀವನದಲ್ಲಿ ತಾನು ಬಡವನಾದರೂ ಆತ ನಿಷ್ಠುರ, ಶ್ರಮಶೀಲ ಮತ್ತು ಸರ್ವದಾ ಧೈರ್ಯವಂತನಾಗಿದ್ದ. ಏಕೈಕ ಆಸ್ತಿ ಎಂದರೆ ತನ್ನ ನಾಯಿ. ಯಜಮಾನನ ಜೊತೆ ಸದಾ ಇರುವ ಈ ನಾಯಿ ಸತ್ಯನಿಷ್ಠೆಯ, ಪ್ರೀತಿಯ ಪ್ರತೀಕವಾಗಿತ್ತು. ಪ್ರತಿ ಬೆಳಗ್ಗೆ ರೈತನು ಹೊಲಕ್ಕೆ ಹೋದಾಗ ನಾಯಿ ಆತನ ಜೊತೆ ಹೋಗಿ ಸಹಾಯ ಮಾಡುತ್ತಿತ್ತು. ಆ ನಾಯಿಯ ನಿರೀಕ್ಷೆಗಳೇನೂ ಇರಲಿಲ್ಲ, ಆದರೆ ತನ್ನ ಯಜಮಾನನಿಗೆ ಸಹಾಯ ಮಾಡುವುದು ಮಾತ್ರವೇ ಅದರ ಧ್ಯೇಯ. ಈ ಬಡ ರೈತನು ತನ್ನ ನಾಯಿಯ ಮೇಲೆ ಬಹಳ ಪ್ರೀತಿ ಇಡುತ್ತಿದ್ದ, ಏಕೆಂದರೆ ಅದು ನಂಬಿಕೆಯಿಂದ ಪ್ರತಿದಿನವೂ ತನ್ನ ಕೆಲಸದಲ್ಲಿ ಬಂದು ಸಹಾಯ ಮಾಡುತ್ತಿತ್ತು. ಒಂದು ದಿನ ರೈತನ ಹೆಣ್ಣು ಮಗುವು ಗಂಭೀರವಾಗಿ ಅನಾರೋಗ್ಯಕ್ಕೆ ಒಳಗಾಯಿತು. ಅವನಿಗೆ ಬೇಕಾದ ಚಿಕಿತ್ಸೆ ಕೊಡಲು ಸಾಕಷ್ಟು ಹಣವೂ ಇರಲಿಲ್ಲ, ಆದರೆ ರೈತನಿಗೆ ತನ್ನ ಬೆನ್ನ ಹತ್ತಿದ ನಿರೀಕ್ಷೆಗಳಿಲ್ಲದ ನಾಯಿಯ ಸಮರ್ಪಣೆಯು ದೇವರ ಒಲವು ಹೊಂದಿ ಪರಿಸ್ಥಿತಿಯನ್ನು ತಿರುಗಿಸಲು ಸ್ಫೂರ್ತಿಯಾದಂತೆ ತೋರಾದು. ಬೌದ್ಧ ಧರ್ಮದ ತತ್ವಗಳ ಪ್ರಕಾರ ಏಕಾಗ್ರತೆ ಮತ್ತು ಕಠಿಣ ಶ್ರಮದಿಂದ ಯಾವುದನ್ನು ಸಾಧಿಸಬಹುದೆಂಬುದು ರೈತನನ್ನು ಪ್ರೇರೇಪಿಸಿತು. ಆತ ಎದೆಯನ್ನು ಬಿಗಿಸಿಕೊಂಡು ತಾನು ಬೆಳೆದ ಬೆಳೆಗಳಿಂದ ಹಣ ಸಂಪಾದಿಸಿ ತನ್ನ ಮಗುವಿನ ಚಿಕಿತ್ಸೆಗೆ ಹಣ ಸಂಗ್ರಹಿಸಲು ಪಣತೊಟ್ಟನು. ಅವನ ನಾಯಿ ಕೂಡ ಅವನೊಡನೆ ಇನ್ನೂ ಹೆಚ್ಚು ಶ್ರಮಿಸತೊಡಗಿತು. ಅನಿರೀಕ್ಷಿತವಾಗಿಯೂ ಕೆಲವೇ ದಿನಗಳಲ್ಲಿ ರೈತನ ಹೊಲದಲ್ಲಿ ಉತ್ತಮ ಬೆಳೆ ಬಂದಿತು. ರೈತನು ಹೆಚ್ಚು ಬೆಳೆದ ಬೆಳೆಯನ್ನು ಮಾರಾಟ ಮಾಡುತ್ತಾ ತನ್ನ ಮಗುವಿನ ಚಿಕಿತ್ಸೆಗೆ ಬೇಕಾದ ಹಣವನ್ನು ಸಂಗ್ರಹಿಸಿದ. ಮಗುವು ಹೀಗೆಯೇ ಗುಣಮುಖವಾಯಿತು. ರೈತನಿಗೆ ತನ್ನ ಜೀವನದಲ್ಲಿ ನಾಯಿಯ ಪ್ರೀತಿ ಮತ್ತು ಸಹಾಯ ಯಾವ ಮಟ್ಟಿಗೆ ಮಹತ್ವದ್ದೆಂಬುದನ್ನು ಆಗ ಖಚಿತವಾಯಿತು. ಈ ಘಟನೆಯ ಮೂಲಕ ರೈತನು ಬೌದ್ಧ ತತ್ವದ ಆಳವಾದ ಬೋಧನೆಗಳನ್ನು ಅರಿತನು. ನಾವು ನಿರಂತರವಾಗಿ ಧೈರ್ಯ, ಶ್ರಮ ಮತ್ತು ಪ್ರೀತಿಯಿಂದ ಜೀವನದ ಎಲ್ಲಾ ಸಂಕಷ್ಟಗಳನ್ನು ಎದುರಿಸಬೇಕು. ನಾಯಿಯ ನಿಷ್ಠೆ ಮತ್ತು ಪ್ರೀತಿ ಅವನಿಗೆ ಸತ್ಯದ ಮಾರ್ಗವನ್ನು ತೋರಿಸಿತು. ಬೌದ್ಧ ಧರ್ಮದ ಪ್ರಕಾರ ನಾವು ಎಲ್ಲ ಜೀವಿಗಳಿಗೂ ಪ್ರೀತಿ ಮತ್ತು ದಯೆ ತೋರಿಸಿದಾಗ ಅವು ನಮ್ಮ ಬದುಕಿನಲ್ಲಿ ನಂಬಿಕೆಯನ್ನು, ಧೈರ್ಯವನ್ನು ಮತ್ತು ನೆಮ್ಮದಿಯನ್ನು ತರುತ್ತವೆ. ಈ ಕಥೆಯ ಸಂದೇಶ ಪ್ರೀತಿ, ನಿಷ್ಠೆ ಮತ್ತು ಶ್ರಮದಿಂದ ಜೀವನದಲ್ಲಿ ಯಾವುದೇ ಕಷ್ಟವನ್ನು ಜಯಿಸಬಹುದು ಎಂಬುದಾಗಿದೆ.